ಅವನೇ ಏನು ವೈ ನಾಟ್ ತುಂಬ ನೈಸ್ ಅಲ್ಲ ರಾಂಗ್ ಮಾಡ್ತಾ ಇಲ್ಲ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆದಷ್ಟು ಖುಷಿಯಾಗಿರಿ. ಲೈಫ್ ಅಂದ್ರೆ ಎಲ್ಲ ಇದ್ದಿದ್ದೇ ಅಲ್ವಾ. ಸೋಲು ಕನಸಲ್ಲಿರ್ಲಿ, ಗೆಲುವು ಮನಸ್ಸಲ್ಲಿರ್ಲಿ, ಆದ್ರೆ ನಗು ಮಾತ್ರ ಸದಾ ನಿಮ್ಮ ಜೀವನದಲ್ಲಿರ್ಲಿ. ಇವತ್ತಿನ ವ್ಲಾಗ್ನ ವಿಶೇಷ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಔಟಿಂಗ್. ಮದುವೆಯಾಗಿ 10 ವರ್ಷ ಆಗಿದೆ, ಆದ್ರೆ ನಂಬೋಕೆ ಆಗಲ್ಲ. ಇನ್ನು ನೆನ್ನೆ ಮೊನ್ನೆ ಮದುವೆ ಆದಷ್ಟೇ ಫೀಲಿಂಗ್. ಎಲ್ಲಾ ಹುಡುಗಿನ ತರ ನನಗೂ ಮ್ಯಾರೇಜ್ ಅಂದ್ರೆ ಸ್ವಲ್ಪ ಭಯ ಇತ್ತು. ಹೇಗಿರ್ತಾರೋ ನನ್ನ ಕೈ ಹಿಡಿಯೋರು ಅಂತ ತುಂಬಾ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಿದ್ದೆ. ನೋಡ್ದವ್ರೆಲ್ಲ ಹೇಳೋದ್ ಒಂದೇ ಮಾತು, ಚಿನ್ನದಂತ ಗಂಡ ಸಿಕ್ಕಿದ್ದಾರೆ ಅಂತ. ಆದ್ರೆ ಅದು ತಪ್ಪು. ಚಿನ್ನ ಅಲ್ಲ, ವಜ್ರ. ನಾವಂತೂ ಟಿಪಿಕಲ್ ಹಸ್ಬೆಂಡ್ ವೈಫ್ ತರ ಇಲ್ವೇ ಇಲ್ಲ. ಯಾವಾಗ್ಲೂ ಬೆಸ್ಟ್ ಫ್ರೆಂಡ್ಸ್ ತರ ಇರ್ತೀವಿ. ಐ ಥಿಂಕ್ ದಟ್ ಈಸ್ ದ ಸೀಕ್ರೆಟ್ ಫಾರ್ ಅವರ್ ಸಕ್ಸಸ್ಫುಲ್ ಮ್ಯಾರೇಜ್. ನಮ್ಮ 10th ಇಯರ್ ವೆಡ್ಡಿಂಗ್ ಆನಿವರ್ಸರಿ ಸ್ಪೆಷಲ್ ಆಗಿ ನಾವು ಔಟಿಂಗ್ ಪ್ಲಾನ್ ಮಾಡಿದ್ವಿ. ಸೊ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನಾವು ಹೋಗಿದ್ ಪ್ಲೇಸ್ ಯಾವುದು, ನಮ್ಮ ಜರ್ನಿ ಹೇಗಿತ್ತು, ಹೌ ಮಚ್ ಹ್ಯಾಪಿ ವಿ ಆರ್, ನಮ್ಮ ಮಕ್ಕಳು ಎಷ್ಟು ಎಂಜಾಯ್ ಮಾಡಿದ್ರು, ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಮ್ಮ ಮಗಳು ಶ್ರೀಶಾ ಕೂಡ 3rd ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮ ಆಸೆಯಂತೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದಾಳೆ. ಇನ್ನು ನಮ್ ಪುಟಾಣಿಗೆ ಹಾಫ್ ಇಯರ್ಲಿ ಬರ್ಡೇ. ಈ ಎಲ್ಲಾ ರೀಸನ್ ಗಳಿಂದ ಎಲ್ಲಾದ್ರೂ ಔಟಿಂಗ್ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲಾನ್ ಆಯ್ತು. ನಾವು ಪ್ಲಾನ್ ಮಾಡಿದ್ದು ಸಮ್ವೇರ್ ಔಟ್ಸೈಡ್ ದ ಬ್ಯಾಂಗ್ಳೂರ್, ಬಟ್ ನಾಟ್ ಟೂ ಫಾರ್. ಪುಟಾಣಿ ಕರ್ಕೊಂಡು ಲಾಂಗ್ ಜರ್ನಿ ಮಾಡೋದು, ಅದು ಅಪ್ಪ ಅಮ್ಮ ಇಲ್ದಿರುವಾಗ ನಂಗೆ ತುಂಬಾ ಭಯ. ಬಟ್ ನಮ್ ಪುಟಾಣಿ ಅಂತೂ ಶಿ ಎಂಜಾಯ್ಸ್ ಟ್ರಾವೆಲಿಂಗ್. ಕಾರ್ ಒಳಗಡೆ ಕೂರಿಸ್ಕೊಂಡ್ರೆ ಸಾಕು, ಶಿ ಗೆಟ್ಸ್ ಮೋರ್ ಎನರ್ಜಿ. ತುಂಬಾ ಚೆನ್ನಾಗಿ ಆಟ ಆಡ್ತಾರೆ, ಗಲಾಟೆ ಮಾಡಲ್ಲ. ಶಿ ನೆವರ್ ಟ್ರಬಲ್ಸ್ ಎನಿವನ್. ನಮ್ಗಂತೂ ಎಲ್ಲಾರು ಜರ್ನಿ ಮಾಡುವಾಗ ಪುಟಾಣಿದೆ ಫುಲ್ ಎಂಟರ್ಟೈನ್ಮೆಂಟ್. ಹೆಂಗೆ ನಾನು ನೋಡಿದ್ರೆ ನಾನು ಕಾಮಿಡಿ ಪೀಸಾ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್. ಸ್ಮೈಲ್ ಕ್ವೀನ್. ಇದೇನಾ ಸ್ಮೈಲಿಂಗ್ ಕ್ವೀನ್? ಸೊ ವೇರ್ ಆರ್ ಯು ಟೇಕಿಂಗ್ ಅಸ್? ನನ್ನ ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ರೆ ನನ್ನ ಹಸ್ಬೆಂಡ್ ಅಂತೂ ರೇಗಿಸ್ತಾನೆ ಇರ್ತಾರೆ. ಈ ಕಡೆ ನಮ್ ಪುಟಾಣಿ ಕಾರಿಂದ ಇಳಿಯೋಕೆ ಫುಲ್ ರೆಡಿ ಆಗ್ಬಿಟ್ಟಿದ್ರು. ಯಾವ್ದು ಸಾಂಗ್? ನಾವು ಮನೆಯಿಂದ ಹೊರಡೋದ್ರೊಳಗಡೆ ಮಧ್ಯಾಹ್ನ ಆಗಿತ್ತು. ವಿತಿನ್ 1.5 hour ವಿ ರೀಚ್ ದ ಡೆಸ್ಟಿನೇಷನ್. ಸ್ಟಿಲ್ ನನ್ನ ಮಗಳಿಗೆ ಇದು ಲಾಂಗ್ ಜರ್ನಿ ಅನ್ನಿಸ್ತಂತೆ. ನಾವು ಬಂದ ಪ್ಲೇಸ್ ಅಲ್ಲಿ ತುಂಬಾನೇ ಗ್ರೀನರಿ ಇತ್ತು. ಒಂಥರ ನಮ್ ಬೇಲೂರ್ನೇ ನೋಡ್ದಂಗ ಆಗ್ತಿತ್ತು. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಮಿನಿ ಫಾರೆಸ್ಟ್ ಒಳಗೆ ಹೋದ್ವೇನೋ ಅನಿಸ್ಬಿಡ್ತು. ರೋಡ್ ವೇ ತುಂಬಾನೇ ಚೆನ್ನಾಗಿದೆ. ಆರಾಮ್ಸೆ 2 ವೀಲರ್ 4 ವೀಲರ್ ಎಲ್ಲ ಹೋಗ್ಬೋದು. ದಿಸ್ ಇಸ್ ವೆರಿ ಫಸ್ಟ್ ಟೈಮ್ ವಿ ಆರ್ ವಿಸಿಟಿಂಗ್ ಹಿಯರ್. ದಿಸ್ ಪ್ಲೇಸ್ ಇಸ್ ಕ್ವೈಟ್ ಫೇಮಸ್ ನಾವು. ಹಾಗಾಗಿ ನಾವು ಇಲ್ಲಿಗೆ ಬರ್ಬೇಕಂತ ಪ್ಲಾನ್ ಮಾಡ್ಕೊಂಡ್ವಿ. ಫೈನಲಿ ವಿ ಆರ್ ಇನ್ ರಾವಿಶಿಂಗ್ ರಿಟ್ರೀಟ್ ರೆಸಾರ್ಟ್ ನಿಯರ್ ರಾಮನಗರ. ಒನ್ ಡೇ ಸ್ಟೇಗೆ ಅಂತ ಇಲ್ಲಿ ಬಂದಿದೀವಿ. ಚೆಕ್ ಇನ್ ಫಾರ್ಮಾಲಿಟೀಸ್ ಎಲ್ಲ ಮಾಡಿದ್ವಿ. ನಮ್ಮ ಸ್ಟೇ ಹೇಗಿತ್ತು, ಡೇ 1 ಅಂಡ್ ಡೇ 2 ಪಾರ್ಟ್ ಬೈ ಪಾರ್ಟ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ನೋ ಡೌಟ್ ವಿ ಎಂಜಾಯ್ಡ್ ಅ ಲಾಟ್. ಸೊ ಪ್ಲೀಸ್ ವೇಟ್ ಫಾರ್ ಅವರ್ ನೆಕ್ಸ್ಟ್ ವಿಡಿಯೋಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.